ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವಿ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವಿ ಮಕ್ಕಳೇ, ನಮ್ಮ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಾವು ಪರಿವರ್ತನೆಯ ಕುರಿತಾಗಿ ಓದುತ್ತಿರುವಾಗ ಅಥವಾ ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ವಿಜ್ಞಾನ ವಿಷಯದಲ್ಲಿ ನೋಡಿರುತ್ತೇವೆ. ಶಕ್ತಿ ಎನ್ನುವುದು ನಮಗೆ ತುಂಬ ಅವಶ್ಯಕತೆಯಾದುದು. ಆದರೆ ಈ ಎನರ್ಜಿ ಅಥವಾ ಶಕ್ತಿಯನ್ನು ನಾವು ಉತ್ಪಾದಿಸಲು ಸಾಧ್ಯವಿಲ್ಲ, ಅಳಿಸಲು ಸಾಧ್ಯವಿಲ್ಲ. ಆದರೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು ಮತ್ತು ಉಪಯೋಗಿಸಿಕೊಳ್ಳಬಹುದು. ಇದು ವೈಜ್ಞಾನಿಕ ಸಿದ್ಧಾಂತ. ಅದರಲ್ಲಿ ವಿಶೇಷವಾಗಿ ನಾವು ನೋಡುವುದಾದರೆ, ನಾವು ಉಪಯೋಗಿಸುವ ಅನೇಕ ವಾಹನಗಳನ್ನು ಚಲಾಯಿಸುವಾಗ ನಾವು ನಮ್ಮ ಮ್ಯಾನ್ಯುವಲ್ ಪವರ್, ನಮ್ಮ ದೈಹಿಕ ಶಕ್ತಿಯನ್ನು ಅದರ ಮೇಲೆ ಪ್ರಯೋಗಿಸುವಾಗ ಅದು ಯಾಂತ್ರಿಕ ಶಕ್ತಿಯಾಗಿ ಬದಲಾಗುತ್ತದೆ. ಉದಾಹರಣೆ, ಒಂದು ಸೈಕಲನ್ನು ನೋಡುವಾಗ ಅದರಲ್ಲಿ ನಮ್ಮಲ್ಲಿರುವ ಶಕ್ತಿಯನ್ನು ಉಪಯೋಗಿಸಿ ಆ ಸೈಕಲನ್ನು ತುಳಿಯುವಾಗ ಅದು ಯಾಂತ್ರಿಕ ಶಕ್ತಿಯಾಗಿ ಮುಂದೆ ಚಲಿಸುತ್ತದೆ. ಪ್ರಿಯರಾದ ದೇವಿ ಮಕ್ಕಳೇ, ನಮ್ಮ ಆತ್ಮಿಕ ಜೀವಿತದಲ್ಲೂ ಕೂಡ ನಾವು ಚಲಿಸುವುದಕ್ಕೆ ನಮಗೆ ಒಂದು ಶಕ್ತಿ ಬೇಕಾಗಿದೆ. ಆ ದೈಹಿಕ ಶಕ್ತಿ ನಮ್ಮಲ್ಲಿ ಈಗಾಗಲೇ ಅಡಕವಾಗಿರುತ್ತದೆ. ಅದನ್ನು ನಾವು ಹೊರಗೆ ತಂದಾಗ ಮಾತ್ರ ಆ ಸೈಕಲ್ ಅಥವಾ ಇನ್ಯಾವುದೇ ವಸ್ತುವಾಗಲಿ ಚಲಿಸುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಯೇಸು ಕ್ರಿಸ್ತನು ಕೂಡ ನಮಗೆ ಅನೇಕ ಆತ್ಮಿಕವಾದ ಬಲವನ್ನು, ಶಕ್ತಿಯನ್ನು ಕೊಟ್ಟಿರುತ್ತಾನೆ. ಅದರ ಮುಖಾಂತರ ನಾವು ಆತನ ಸೇವೆಗೆ ಉಪಯೋಗವಾಗಬೇಕಾಗಿದೆ. ಅದೇ ತಾನೇ ಬರೆಯಲ್ಪಟ್ಟಿದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28-29ನೇ ವಾಕ್ಯದಲ್ಲಿ, ನಾವು ಆತನನ್ನು ಪ್ರಸಿದ್ಧಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ ಎಂಬುದಾಗಿ ಪೌಲನು ಹೇಳುತ್ತಾನೆ. ನಮ್ಮಲ್ಲಿ ದೇವರ ಯೇಸುವಿನ ಶಕ್ತಿಯು ಕಾರ್ಯ ಸಾಧಿಸುತ್ತದೆ. ಅದನ್ನು ಉಪಯೋಗಿಸಿ ಹೋರಾಡಿ ನಾವು ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ನಾವು ಇವತ್ತು ಪ್ರಯಾಸ ಪಡೋಣ. ಹೇಗೆ ಒಂದು ನಮ್ಮ ದೈಹಿಕ ಶಕ್ತಿಯ ಮೂಲಕ ಸೈಕಲ್ ಚಲಿಸುತ್ತದೆಯೋ, ಯೇಸು ಕ್ರಿಸ್ತನ ಶಕ್ತಿಯ ಮೂಲಕ ನಮ್ಮ ಸೇವೆಯು, ನಮ್ಮ ಜೀವಿತವು ಚಲಿಸುವುದಕ್ಕೆ ನಾವು ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.